ಟೋಟಲ್ ರೈತರು ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಅವ್ರಿಗೂ ಸಾಕಾಗೋಗ್ತದೆ. ನಮ್ಗೆ ಯಾರು ಕೇಳಿ ಅವ್ರ ಭೂಮಿ ಮೇಲೆ ಕಾಲಿಕ್ಕಿದ್ರು, ಭೂಮಿ ಒಳಗಡೆ ಕಾಲಿಕ್ಕಿದ್ದು ಅವ್ರಿಗೆ ಯಾರು ಕೊಟ್ಟಿದ್ದು? ಕಣ್ಣಾಗ ಬಂದು ಇಂಡಿಯಾಸಿಂದ ಮಾಡ್ಕೊಂಡು ಮಾಡಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇರೋದು? ನಾವ್ ಯಾವ್ದಕ್ಕೆ ಇದ್ರಲ್ಲ, ಇನ್ನ ಶಾಂತಿಯುತವಾಗಿ ಮಾಡಿ ಸಾಕಾಗೈತಿ. ಇನ್ನೇನಿದ್ರು ಮಾಡಿ ತೋರಿಸ್ಬೇಕು. ಜೊತೆಲಿ ಔಷಧಿನೂ ತಂದಿದ್ದೀವಿ. ಯಾವ್ದೇ ಕಾರಣಕ್ಕೆ ನಮ್ ಭೂಮಿ ಕೊಡಕ್ ನಾವ್ ರೆಡಿ ಇಲ್ಲ. ಇಷ್ಟು ದಿನ ಅಂತ ನಾವು ನೋಡೋಣ, ಪೊಲೀಸರು ಅಂತಾರೆ ಇದು ಮನವಿ ಪತ್ರ ಕೊಡಿ ಅಂತ, ಎಲ್ಲಾರ್ಗೂ ಕೊಟ್ಟಿದ್ದೀವಿ ನಾವು. ಇನ್ಯಾರಿಗೆ ಕೊಡ್ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾವ್ ಇಲ್ಲಿ ಬಂದು ನಮ್ಗೆ ಆಮೇಲೆ ಗೊತ್ತಾಗಿದ್, ನಮ್ಗೆ ಆಮೇಲೆ ಹೋಗಿದ್ದೆಲ್ಲ ಇಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ, ಅವ್ರು ಬರೋದ್ ಗೊತ್ತಿರ್ಲಿಲ್ಲ. ನಾವು ಮಾಮೂಲಿ ಧರಣಿಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಬಂದ್ರಲ್ಲ, ಇಲ್ಲಿ ಬಂದ ತಕ್ಷಣ ಗೊತ್ತಾಗಿ ನಾವು ಮಂಡಳಿಗೆ ಹೋಗಿದ್ದು. ಅಲ್ಲಿ ನಾವು ಇದು ಮಾಡ್ದು. ಅದು ಪೊಲೀಸರು ಒಂದ್ ಕಡೆ ಸೈಡ್ ಕುಂಡಿಸ್ಬಿಟ್ಟು ಹಿಂದ್ಗಡೆ ಇನ್ನೊಂದ್ ಸ್ವಲ್ಪ ಜನ ಕರ್ಕೊಂಡೋಗಿ ಮಾಡಿಸ್ತವ್ರೆ. ನಾಚಿಕೆ ಆಗಲ್ವಾ ಅವ್ರಿಗೆ? ಪೊಲೀಸರು ಅವರು ರೈತರಿಗೆ ಒಂದ್ ದಿನ ಬಂದು ನಮ್ ತಾವು ಕುಂತ್ಕೊಳ್ಳಿ, ರೈತರಿಗೆ ಏನ್ ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪೊಲೀಸರು ಕಾರಣರು ಅದಕ್ಕೆ ಎಲ್ಲ ಒಂದೇನೆ, ಅವರೆಲ್ಲ ಇನ್ನೇನು ಹೇಳಕ್ಕಾಗಲ್ಲ, ಎಲ್ಲ ಒಂದೇನೆ. ನಾವು ಎಷ್ಟು ಅಂತ ನೋಡೋಣ. ನಮಗೂ ಇದು ಸಹನೆ ತಾಳ್ಮೆ ಎಲ್ಲ ಇದೆ, ನಮ್ಗೂನು ಎಲ್ಲಾನು ಕಳ್ಕೊಂಡ್ಬಿಟ್ಟ. ಈಗ ಇನ್ನೇನಿದ್ರು ನಾವ್ ಎದ್ರಲ್ಲ, ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಿದ್ರಿ, ಆದ್ರೂ ಕೂಡ ಸರ್ಕಾರ ಸರ್ವೆ ಮಾಡಿಸ್ತಾ ಇದೆ. ನ್ಯಾಯ ಸಿಗುತ್ತೆ ಅಂತ ಹೇಳ್ತೀರಾ ನಿಮ್ಮ ಹೋರಾಟಕ್ಕೆ? ನ್ಯಾಯ ಸಿಗ್ಬೇಕು, ಅದಕ್ಕೆಲ್ಲ ರೆಡಿಯಾಗಿ ಬಂದಿದೀವಿ. ಅದ್ ಹೇಳ್ತಾ ಇಲ್ವಾ, ಇವತ್ತೇನು ಎರಡರಲ್ಲಿ ಒಂದಾಗ್ಲಿ. ನಾವು ನೋಡಿ ಸಾಕಾಯ್ತು. ನಮ್ ಭೂಮಿ ಕಳ್ಕೊಳಕ್ ನಾವ್ ರೆಡಿ ಇಲ್ಲ. ಅವ್ರ ಭೂಮಿ ಕೊಟ್ಬಿಡ್ತಾರ? ಕೊಡಲ್ಲ ತಾನೆ. ನಮ್ಗೆ ನಾವು 1 ರೂಪಾಯಿನೂ ಕೂಡಾಕಿ ಭೂಮಿ ತಗೋತಾರೆ. ರೈತರು ಭೂಮಿ ಕಳ್ಕೊತಾರ? ಇವತ್ತು ಬಾಟ್ಲು ಇಟ್ಕೊಂಡಿದೀವಿ, ಒನಕೆನೂ ತಂದಿದೀವಿ, ಪೊರ್ಕೆನೂ ತಂದಿವಿ. ವಿಷದ ಬಾಟ್ಲು ಇದು ಸುಮ್ನೆ ಇಟ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಅಂದ್ಕೋಬೇಡ್ರಿ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಎಲ್ಲಾನು ಅದೇನು ಸರ್ವೆ ಮಾಡಕ್ ಬಂದ್ರೆ ನಾವು ಕುಡ್ದೆ ಸಾಯೋದು, ನಮ್ಮ ಹೆಣಗಳ ಮೇಲೆ ಉದ್ದಕ್ಕೂ ಮಲ್ಕೊಂತೇವೆ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ ನಾವು. ಯಾರಿಗೂ ಎದುರುಕೊಳ್ತಾ ಇಲ್ಲ ನಾವು. ನೆನ್ನೆ ಮಾಡಿದ್ದಲ್ಲ, ಇವತ್ತು ಮಾಡ್ತೀವಿ. ಇವತ್ತು ಕಾಲ್ ಮುರಿದೇ ಕಲ್ಸೋದು. ಅವ್ರು ಎದುರಿಸ್ತಾ ಇರೋದು, ನಾವ್ ಯಾರಿಗೂ ಎದುರ್ಕೊಳ್ಳೋದಿಲ್ಲ, ಎದುರಿಸೋದು ಇಲ್ಲ. ಏನಿದ್ರು ಮಾಡಿ ತೋರಿಸ್ಬೇಕಷ್ಟೇ. ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಅಂತ ನಾವು ಮಾಡಿ ಸಾಕಾಯ್ತು. ಇನ್ನು ನಾವ್ ಎದುರಿಸ್ತಾ ಇಲ್ಲ. ಬಂದ್ ಮಾತಾಡಕ್ಕಿಲ್ಲ, ಅಲ್ಲಿ ಕುಂತ್ಕೊಂಡ್ ಎದುರಿಸ್ತವ್ರ? ಬಂದ್ ಇಲ್ಲಿ ಮಾತಾಡ್ಲಿ ಅವರು. ಬಾಲಕೃಷ್ಣ DC ಎಲ್ಲವನ್ನೂ ಬಂದ್ ಮಾತಾಡ್ಲಿಲ್ಲ. ಅಲ್ಲಿ ಕುಂತ್ಕೊಂಡು ಹೇಳೋದು, ಅವ್ನ ಪೆನ್ನು ಪೇಪರ್ ಅದೇನ್ಬಿಟ್ಟು ಬರ್ದ್ಬಿಟ್ಟು ಇದ್ ಮಾಡೋದಲ್ಲ. ಅವರು ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡು ರೈತ ಕಷ್ಟ ಕೇಳ್ಬೇಕು. ಅಲ್ಲಿ ಅವ್ನ್ ಕಳ್ಸೋದಂತೆ, ಇಲ್ಲಿ ಇನ್ನೊಬ್ಬನ್ ಕಳ್ಸೋದಂತೆ. ಏನದು ಅವ್ರಿಗೆ? ಬಂದ್ ಮಾತಾಡಲ್ಲ, ಏನಿಲ್ಲ. ನಾವು ದಿನ ಇಲ್ಲಿ ಕುಂತು 1.5 ವರ್ಷದಿಂದ ಕುಂತಿದ್ದೀವಿ ನಾವು. ನಮ್ಗೆ ಈ ಭೂಮಿ ಬಿಟ್ಕೊಡಕ್ ನಮ್ಗೇನಿದ? ಇವತ್ತೇನೇ ಆಗ್ಲಿ ಎರಡರಲ್ಲಿ ಒಂದು ಆಗ್ಬೇಕು. ಯಾರಿಗೂ ಎದುರ್ಕೊಳ್ಳಲ್ಲ. ಎಷ್ಟು ಜನ ಬರ್ತಾರೆ, ಪೊಲೀಸರು ಎಲ್ಲ ಬರ್ಲಿ, ನಮ್ಮ ರೈತರು ಬರ್ತಾರೆ. ರೈತರ ನಾವ ಅಂತ ತೋರಿಸ್ಬೇಕಾಯ್ತದ ಇಡೀ ಕರ್ನಾಟಕಕ್ಕೆ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದ ಜೊತೆಲಿ ಇವತ್ತು ಏನಾದ್ರೂ ಆಗ್ಲಿ, ಏನಾದ್ರೂ ಒಂದಾಗ್ಬೇಕು. ಇವತ್ತು 80% ರೈತರು ಒಪ್ಕೊಂಡಿಲ್ಲ, 20% ಒಪ್ಕೊಂಡವ್ರೆ. ಯಾವ ಭೂಮಿ ಅವ್ರು ಇರೋರು 20% ಅಂತ ಹೇಳಿದಾರಲ್ಲ, ಅವ್ರು ಇರೋರು 40-50 ಎಕರೆ ಇರೋರು ಕೊಡ್ತಾ ಇರೋದು. ಅವ್ರ ಇಷ್ಟು ದಿನ ಟೆಂಟ್ ಹಾಕೊಂಡ್ಲಿಲ್ಲ. ಯಾವಾಗಿದು ನಮ್ಮ ಹೋರಾಟ ತೀವ್ರ ಆಯ್ತು, ಟೆಂಟ್ ಹಾಕೊಂಡು ಕುಂತಿದ್ದಾರೆ ಪಕ್ಕದಲ್ಲಿ. ಅವ್ರು ಬೇಕು, ನಮಗ್ ಬೇಡ. ನಾವು ಭೂಮಿ ಕೊಡಲ್ಲ, ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ. ನಾವ್ ಇನ್ನೇನ್ ಹೇಳಕ್ಕಾಗಲ್ಲ, ಮಾಡಿ ತೋರಿಸ್ತೀವಿ ಅಷ್ಟೇ. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳನ್ನ ಸರ್ವೆ ಮಾಡಿಸ್ತಾರೆ. ನಮ್ ರೈತರೇ ಯಾವನಾದ್ರೂ ಬರ್ಲೇನ, ನಾವ್ ಇನ್ನೂ ನಮ್ ರೈತರು ಬರ್ತಾರೆ. ಅವ್ರ ನಾವ ಅಂತ ತೋರಿಸಿ ಯಾವ ಭದ್ರತೆ ಇಲ್ಲ ಬದ್ಲಿ ಎಲ್ಲಿ ಮಾಡ್ಬೇಕೋ ನಮ್ಗೆ ಗೊತ್ತು. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಜ್ಯೋತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.